ಆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪುಟ್ಟ ಕಥೆಯನ್ನು ಕೇಳುವಂಥ ಪ್ರಯತ್ನವನ್ನು ಮಾಡೋಣ. ಈ ಸ್ಟೈಲ್ ಬೇಡ, ನಾರ್ಮಲ್ ಸ್ಟೈಲಲ್ಲಿ ಕತೆ ಹೇಳ್ತೀನಿ, ಬನ್ನಿ ಕೇಳ್ಕೊಳ್ಳಿ. ಏನು ಕತೆ ಅಂದರೆ, ಇದು ನನಗೆ ಅನುಭವ ಆದಂಥ ಕತೆ. ಇದು ಏನಾಗುತ್ತೆ, ನಾನು ನನ್ನ ಸ್ನೇಹಿತ ಇಬ್ಬರು ಒಂದಿನ ಹೀಗೆ ಮಾತಾಡಬೇಕಾದ್ರೆ ಮಂತ್ರಾಲಯದ ಬಗ್ಗೆ ಚರ್ಚೆ ಆಗುತ್ತೆ. ಅಂದರೆ ಇದು ಸುಮಾರು 1 ವರ್ಷದ ಹಿಂದೆ ನಡೆದಿದ್ದ ಕತೆ. ಹೀಗೆ ಚರ್ಚೆ ಮಾಡಬೇಕಾದ್ರೆ ಮಂತ್ರಾಲಯದ ಬಗ್ಗೆ ಎಲ್ಲ ವಿಷಯ ಬರುತ್ತೆ. ಸರಿ ಆಯಿತು. ಅವನು ನಮ್ಮ ಸ್ನೇಹಿತ ಏನು ಮಾಡ್ತಾನೆ, ಸುಮಾರು ಸಲ ಓಡಿ ಬಂದಿರ್ತಾನೆ ಮಂತ್ರಾಲಯಕ್ಕೆ. ಹೋದಾಗೆಲ್ಲ ಕರಿತಾ ಇದ್ದ, ನಾವೇ ಹೋಗಿರಲಿಲ್ಲ. ಆಮೇಲೆ ಏನಾಯಿತು, ಈ ಸಲ ಮಾತಾಡ್ತಾ ಹೋಗ್ಬೇಕು ಅಂತ ಮಾತಾಡಿದಾಗ, ಆಯ್ತು ಬ್ರೋ ಓಡ್ ಬಾರ, ಯಾಕೋ ಸ್ವಲ್ಪ ಪ್ರಾಬ್ಲಮ್ ಇದೆ ನಮಗೂ, ಸ್ವಲ್ಪ ಏನಾದರೂ ಒಂದು ದೇವ್ರ ಕೃಪೆ ಸಿಗುತ್ತೇನೋ ರಾಯರ್ದು ಅಂತೇಳಿ ನಾನು ಹೇಳ್ತೀನಿ. ಸರಿ ಬಾರಪ್ಪ, ನಾನು ಹೋಗಿ ತುಂಬ ತಿಂಗಳುಗಳೇ ಆಯಿತು, ವರ್ಷನೇ ಆಯಿತು, ಓಡ್ ಬರೋಣ ಅಂತ ಅವನು ಅಂತಾನೆ. ಆಮೇಲೆ ಏನು ಮಾಡ್ತೀವಿ, ಅವನೇನು ಮಾಡ್ತಾನೆ, ನೀನೇ ಟಿಕೆಟ್ ಬುಕ್ ಮಾಡ್ಬಿಡು ಅಂತೇಳಿ ದುಡ್ಡು ಹಾಕ್ಬಿಡ್ತಾನೆ. ಆಗ ನಾನೇನು ಮಾಡ್ತೀನಿ, ಟಿಕೆಟ್ ಬುಕ್ ಮಾಡಬೇಕಲ್ಲ, ಸರಿ ಯಾವ್ದು ಮಾಡೋಣ ಅಂತೇಳಿ ಒಂದೇ ಭಾರತ್ತು ಅದು ಇದು ಎಲ್ಲ ನೋಡ್ತಾ ಇರ್ತೀನಿ. ಒಂದೇ ಭಾರತ್ತೆಲ್ಲ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಲ್ವಾ ಅಂತೇಳಿ, ಸರಿ ಬೇಡ ಮಾಮೂಲಿ ನಾರ್ಮಲ್ ಟ್ರೈನೇ ಬುಕ್ ಮಾಡೋಣ ಅಂತೇಳಿ ಸ್ಲೀಪರ್ ಕೋಚ್ ಬುಕ್ ಮಾಡ್ಕೊತೀವಿ. 17ನೇ ತಾರೀಕು ಮಧ್ಯಾಹ್ನ ಯಾವುದೋ ಒಂದು ಟ್ರೈನ್ ಇರುತ್ತೆ, ಅಂದರೆ ಮಿಡಲಲ್ಲಿ ಸಾಯಂಕಾಲ ಮಧ್ಯಾಹ್ನ ಟೈಮಲ್ಲಿ ಒಂದು ಟ್ರೈನ್ ಇರುತ್ತೆ. ಆ ಟ್ರೈನ್ನ ಬುಕ್ ಮಾಡ್ಕೊತೀವಿ. ಆ ಟ್ರೈನ್ ಬುಕ್ ಮಾಡ್ಕೊಂಡಾಗ ಏನಾಗುತ್ತೆ, ಸಂಜೆನ ಏನೋ ಬರುತ್ತೆ ಟ್ರೈನ್, ಅದು ಟಿಕೆಟ್ ಬುಕ್ ಆಗುತ್ತೆ. ಆಮೇಲೆ ಬರೋದು ಬುಕ್ ಮಾಡು ಅಂತ ಹೇಳಿರ್ತಾನೆ. ಇವನೇನು ಮಾಡ್ತಾನೆ, ಅವತ್ತು ಮಾರನೇ ದಿನವೇ ಬುಕ್ ಮಾಡ್ತಾನೆ ವಾಪಸ್ಸು. ಅವನೇನೋ 17ನೇ ತಾರೀಕು ಬುಕ್ ಮಾಡ್ತಾನಲ್ಲ, 17ನೇ ತಾರೀಕು ಹೋಗ್ಬೇಕಾಗಿರುತ್ತೆ, ಹೋಗೋ ಟ್ರೈನ್ ಬುಕ್ ಮಾಡ್ತಾನೆ. ಅವತ್ತು ಮಾರನೇ ದಿನ ಬುಕ್ ಮಾಡ್ತಾನೆ ಬರೋದಕ್ಕೆ, ಅಲ್ಲಿಂದ ವಾಪಸ್ ಬರೋಕ್ಕೆ. ಸರಿ ಆಯಿತು. ಇಷ್ಟೆಲ್ಲ ಆದಮೇಲೆ ಏನಾಯಿತು, 17ನೇ ತಾರೀಕು ಹೊರಡ್ತಾರೆ. ಅವನು ನನ್ನ ಫ್ರೆಂಡ್ ಏನು ಮಾಡ್ತಾನೆ, ನಾನು ಅಲ್ಲಿಂದ ಅಲ್ಲಿಗೆ ಹಂಗೆ ಬರ್ತೀನಿ, ನೀನು ಬಾ, ನೀನು ಬಸ್ಸಲ್ಲಿ ಬಾ, ನಾನು ಹಂಗೆ ನನಗೆ ಹತ್ರ ಆಗುತ್ತೆ ಅಂತ ಹೇಳ್ತಾನೆ. ಅವ್ರ ಮನೆ ಹತ್ರನೇ ಇರುತ್ತೆ, ಸ್ವಲ್ಪ ದೂರ. ಯಲಹಂಕ ಜಂಕ್ಷನ್ಗೆ ಇಬ್ಬರು ಹೋಗ್ತೀವಿ, ಅಲ್ಲಿ ಮೀಟ್ ಆಗ್ತೀವಿ. ಸರಿ ಇನ್ನೇನು ಟ್ರೈನ್ ಬರೋ ಟೈಮ್ ಆಗುತ್ತೆ. ನಾವು ನೋಡಿದ್ರೆ ಯಾವುದೋ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿರ್ತೀವಿ, ಟ್ರೈನ್ ಬರುತ್ತೆ ಅಂತ. ಫಸ್ಟ್ ಏನಾಗುತ್ತೆ, ಯಾವುದೋ ಒಂದು ಟ್ರೈನ್ದು ಬರುತ್ತೆ, ಒಂದು 2-3 ಬೋಗಿ ಇರುತ್ತೆ, ಬಂದು ನಿಂತ್ಕೊಳುತ್ತೆ. ಆಮೇಲೆ ನೋಡಿದ್ರೆ ಜನಗಳೇ ಇರಲ್ಲ ಅಲ್ಲಿ, ಆ ಪ್ಲ್ಯಾಟ್ಫಾರ್ಮಲ್ಲಿ ಜನನೇ ಇರಲ್ಲ. ಏನೋ ಮಂತ್ರಾಲಯಕ್ಕೆ ಹೋಗೋ ಟ್ರೈನಲ್ಲಿ ಜನನೇ ಇಲ್ವಲ್ಲೋ, ಈ ಪ್ಲ್ಯಾಟ್ಫಾರ್ಮ್ ಎಲ್ಲ ಖಾಲಿ ಹೊಡಿತೈತಲ್ಲೋ ಅಂತ ಹೇಳಿ ನಾನು ನಮ್ಮ ಫ್ರೆಂಡಿಗೆ ಅಂತೀನಿ. ಹೌದಲ್ವ, ಯಾರೋ ಒಂದು 5 ಜನ ಅವರಲ್ಲ, ಇಷ್ಟೇನಾ, ಎಲ್ಲ ಮೆಜೆಸ್ಟಿಕಲ್ಲಿ ಹತ್ಕೊಂಡಿರ್ಬೇಕೇನೋ ಬಿಡು ಅಂತೇಳಿ ಅನ್ಕೋತೀವಿ. ಆಮೇಲೆ ನೋಡಿದ್ರೆ ಅನೌನ್ಸ್ ಆಗುತ್ತೆ, ಟ್ರೈನ್ ಸಂಖ್ಯೆ ಈ ಸಂಖ್ಯೆ ಹೋಗುವುದು ಪ್ಲ್ಯಾಟ್ಫಾರ್ಮ್ ನಂಬರ್ 3ರಲ್ಲಿ ನಿಲ್ಲುತ್ತದೆ ಅಂತ ಏನೋ ಅನೌನ್ಸ್ ಮಾಡ್ತಾರೆ. ಆವಾಗ ಎದ್ನೋ ಬಿದ್ನೋ ಅಂತೇಳಿ ಆ ವಾಕಿಂಗ್ ಬ್ರಿಡ್ಜ್ ಇರುತ್ತಲ್ಲ, ಅದು ಹತ್ಕೊಂಡು ಹೋಗಿ ಇಳ್ಕೊಂತೀವಿ. ಆಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಟ್ರೈನ್ ಬರುತ್ತೆ, ಟ್ರೈನಲ್ಲಿ ಕೂತ್ಕೊತೀವಿ. ಹೆಂಗೋ ಸದ್ಯ ಮಿಡಲ್ದು ಮತ್ತು ಅಪ್ಪರ್ ಇದರಲ್ಲಿ ಸೀಟ್ ಸಿಕ್ಕಿರುತ್ತೆ. ನನಗೆ ಏನು ಅನುಭವ ಆಗಿರುತ್ತೆ ಅಂದರೆ, ಹಿಂಗೆ ಗಾಣಗಾಪುರಕ್ಕೆ ಹೋಗ್ಬೇಕಾದ್ರೂ ಬರಬೇಕಾದ್ರೂ 2 ಸಲನೂ ಸೀಟು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತೀನಿ. ಅದು ವಯಸ್ಸಾದವರು ಅವರು ಬಂದಿರ್ತಾರೆ, ಕಾಲು ಆಪ್ರೇಷನ್ ಆಗಿರೋರು ಬಂದಿರ್ತಾರೆ. ನಮಗೆ ಆಗಲ್ಲ ಸರ್ ಮೇಲತ್ತಕ್ಕೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್, ಅದು ಇದು ಹೇಳ್ತಾರೆ. ಆವಾಗ ಅನುಕಂಪ, ಮಾನವೀಯತೆ, ಅವು ಇವು ದೊಡ್ಡತನ ಎಲ್ಲ ಮನ್ಸಲ್ಲಿ ಬಂದ್ಬಿಟ್ಟು, ಆಯ್ತು ಸರ್ ಅಂತೇಳಿ, ಆಯ್ತು ಮೇಡಮ್ ಅಂತೇಳಿ ಎಕ್ಸ್ಚೇಂಜ್ ಆಗಿರೋ ಸಂದರ್ಭ ಉಂಟಾಗಿರುತ್ತೆ. ಈ ಸಲನೂ ನನಗೂ ಹಂಗೆ ಅನಿಸ್ತಾಯಿತ್ತು, ಅಪ್ಪ ಯಾರು ಬರ್ದಿರೋ ಸಾಕಪ್ಪ ಅಂತ. ನೋಡಿದ್ರೆ ಮಿಡ್ಲಲ್ಲಿತ್ತು, ಅಪ್ಪರಿತ್ತು, ಹೆಂಗ ಆಯ್ತು, ಇಬ್ಬರು ಒಂದೇ ಕಡೆ ಇದ್ವಿ. ಆಮೇಲೆ ಏನಾಗುತ್ತೆ, ಅಲ್ಲಿ ತಿಂಡಿ, ನೀರು ಕುಡಿಯೋದು, ಕಾಫಿ ಕುಡಿಯೋದು ಎಲ್ಲ ಆಗ್ತಾ ಇರುತ್ತೆ. ಹೋಗೋದು, ರೆಸ್ಟ್ ರೂಮ್ಗೆ ಹೋಗೋದು ಎಲ್ಲ ಆಗ್ತಾ ಇರುತ್ತೆ, ಬರೋದು ಎಲ್ಲ ಕರೆಕ್ಟಾಗಿ 11:58-55ಕ್ಕೂ ಟ್ರೈನು ಮಂತ್ರಾಲಯದಲ್ಲಿ ನಿಲ್ಲುತ್ತೆ. ಇಬ್ಬರು ಇಳ್ಕೊತೀವಿ. ಇಳ್ಕೊಂಬಿಟ್ಟು ವಾಕಿಂಗ್ ಪಾತ್ ಬ್ರಿಡ್ಜ್ ಇರುತ್ತಲ್ಲ, ಆ ಬ್ರಿಡ್ಜ್ ಹತ್ಬಿಟ್ಟು ನಡ್ಕೊಂಡು ಬರ್ತಾ ಇರ್ತೀವಿ. ಆವಾಗ ನಮ್ಮ ಟ್ರೈನ್ ಪಕ್ಕದಲ್ಲೇ ಇನ್ನೊಂದು ಟ್ರೈನ್ ಪಾಸ್ ಆಗುತ್ತೆ. ನಾವು ಟ್ರೈನ್ ಹತ್ತಿರ್ತೀವಲ್ಲ, ಬಂದಿರ್ತೀವಲ್ಲ ಟ್ರೈನು, ಆ ಟ್ರೈನ್ ಪಕ್ಕದಲ್ಲಿ ಇನ್ನೊಂದು ಟ್ರೈನು
ಬಂದು ಪಾಸ್ ಆಗುತ್ತೆ, ಬಂದು ನಿಂತ್ಕೊಳುತ್ತೆ. ಆಮೇಲೆ ನಾನೇನು ಮಾಡ್ತೀನಿ, ನಮ್ಮ ಫ್ರೆಂಡ್ನ ಕೇಳ್ತೀನಿ, ಏನೋ ನರಸಿಂಹ ಯಾವುದೋ ಟ್ರೈನ್ ಬಂತಲ್ಲ, ಇದು ಇದೆಲ್ಗೆ ಹೋಗುತ್ತೋ ಅಂತ ಕೇಳ್ತೀವಿ. ಇದು ವಾಪಸ್ ಹೋಗೋ ಟ್ರೈನ್ ಕಣೋ, ನಾವು ಬಂದ್ವಲ್ಲ ಅದೇ ಥರ ಇದು ಬೆಂಗಳೂರಿಗೆ ಹೋಗುತ್ತೆ ವಾಪಸ್ಸು ಈ ಟ್ರೈನು. ಬಂದವರೆಲ್ಲ ಇದಕ್ಕೆ ವಾಪಸ್ ಹೋಗ್ತಾರೆ, ಮಂತ್ರಾಲಯ ಇದಕ್ಕೆ ಬಂದವರು ಮಿಡ್ ನೈಟಲ್ಲಿ ಹತ್ಬಿಡ್ತಾರೆ, ಬೆಳಗಿನ ಜಾವ ಇರುತ್ತೆ ಟ್ರೈನ್ ಇದು ಅಂತ ಹೇಳಿ ಅಂತಾನೆ. ಸರಿ ಬೇಡಪ್ಪ ಆಯಿತು ನೋಡಂಬ್ರು ಅಂತೇಳಿ ಇಳ್ಕೊಂತೀವಿ. ಆಟೋ ಹತ್ಕೊಂಬರ್ತೀವಿ. ಆಟೋ ಹತ್ಕೊಂಬಂದ್ಬಿಟ್ಟು ಅವನೇನು ಮಾಡ್ತಾನೆ, ಮಂತ್ರಾಲಯ ಸರ್ಕಲಲ್ಲಿ ಇಳಿಸ್ತಾನೆ. ಇಳಿಸಾದ್ಮೇಲೆ ಬಂದು ಅಲ್ಲೊಂದು ಕಾರ್ನರಲ್ಲಿ ಒಂದು ಟೀ ಅಂಗಡಿ ಇರುತ್ತೆ, ಅಲ್ಲಿ ಟೀ ಕುಡಿದ್ಬಿಟ್ಟು ರೂಮು ಹುಡುಕ್ಬೇಕಲ್ಲ. ನಮ್ಮ ಫ್ರೆಂಡ್ ಏನು ಮಾಡ್ತಾನೆ, ರೂಮ್ ಹುಡ್ಕೋಕ್ಕೆ ನಾಳೆ ಗುರುವಾರ ಕಣ, ಎಲ್ಲ ಬುಕ್ ಆಗ್ಬಿಟ್ಟಿರ್ತವೆ ದೇವಸ್ಥಾನದವು, ಈ ಕಡೆ ನೋಡೋಣ ಅಂತ ಹೇಳಿ ಪ್ರೈವೇಟ್ ರೂಮ್ಗೆ ಹುಡ್ಕೋಕೆ ಹೋಗ್ತಾನೆ. ನೋಡಿದ್ರೆ ಸಿಕ್ಕಾಪಟ್ಟೆ ರೇಟು, ನಾರ್ಮಲ್ಗಿನ್ನ ರೇಟ್ ಜಾಸ್ತಿ ಇರ್ತದೆ. ಆಮೇಲೆ ಎಲ್ಲೋ ಸಿಂಧಿಲ್-ಗೊಂದಿಲೆಲ್ಲ ಹುಡುಕ್ಬಿಟ್ಟು ನಮ್ಮ ಬಜೆಟಿಗೆ ತಕ್ಕನಾಗ ಒಂದು ರೂಮ್ ಸಿಗುತ್ತೆ. ಬೇಗ ಮಾತಾಡ್ಕೊತೀವಿ. ಬೆಳಗ್ಗೆ ಬೇಗ ಹೋಗ್ಬಿಡೋಣ ದರ್ಶನಕ್ಕೆ. ಏನು ಮಾಡ್ತೀವಿ, ಬೆಳಗ್ಗೆ ಎದ್ದೇಳ್ತೀವಿ. ಬೆಳಗ್ಗೆ ಎದ್ಬಿಟ್ಟು ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಬಿಟ್ಟು ಮೊದಲೇ ಇಲ್ಲೇ ಸ್ನಾನ ಮಾಡಿರ್ತೀವಿ, ರೂಮಲ್ಲೇ ಸ್ನಾನ ಮಾಡಿಕೊಂಡು ಹೊರಡ್ತೀವಿ. ಹೊರಟಾದ್ಮೇಲೆ ಏನಾಗುತ್ತೆ, ಹೋಗಿ ತುಂಗಭದ್ರಾ ನದಿ ನೋಡ್ತೀವಿ, ನೀರೆಲ್ಲ ಬತ್ತೋಗಿದೆ, ನೀರೇ ಇಲ್ಲ. ಆಮೇಲೆ ಏನು ಮಾಡ್ತೀವಿ, ಇನ್ನೇನು ಸ್ನಾನ ಮಾಡಿದ್ವಲ್ಲ, ಬೇಡ ಬಿಡು ಅಂತೇಳಿ ವಾಪಸ್ ಬಂದ್ಬಿಟ್ಟು ದರ್ಶನಕ್ಕೆ ಹೋಗ್ತೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಆಂಜನೇಯ ಸ್ವಾಮಿ ದರ್ಶನ ಆಗುತ್ತೆ, ಹಂಗೆ ಒಳಗಡೆ ರಾಯರ ದರ್ಶನ ಆಗುತ್ತೆ. ಮನಸ್ಸಿಗೆ ಒಂದು ಸ್ವಲ್ಪ ತೃಪ್ತಿ ಆಗುತ್ತೆ. ಒಳ್ಳೆ ದರ್ಶನ ಆಯಿತು, ಸ್ವಲ್ಪ ರಶ್ ಕಮ್ಮಿ ಇತ್ತು ಅವತ್ತೇನೋ, ಒಳ್ಳೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಬಂದು ಅಲ್ಲೇ ಎಲ್ಲ ಕೂತ್ಕೊಂಡಿರ್ತೀವಿ ಸ್ವಲ್ಪ ಹೊತ್ತು ಒಳಗಡೆ ಆವರಣದಲ್ಲಿ ಕೂತ್ಕೊಂಡು, ಆ ಧ್ವಜ ಎಲ್ಲ ನೋಡಿಕೊಂಡು, ಗೋಪುರ ಎಲ್ಲ ವಿಡಿಯೋ ಮಾಡಿಕೊಂಡು ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂಥೇಳಿ ಧ್ವಜ ಎಲ್ಲ ವಿಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ಆಮೇಲೆ ಈಚೆ ಬರ್ತೀವಿ. ಬಂದಾದಮೇಲೆ ಈ ಥರ ಸುತ್ತಮುತ್ತ ಇರೋ ದೇವಸ್ಥಾನ ಎಲ್ಲ ತೋರಿಸ್ಕೊಂಬರ್ತಾರೆ ಟಮ್ ಗಾಡೀಲಿ. ಹೋಗೋಣ ಅಂತೇಳಿ ನಮ್ಮ ಫ್ರೆಂಡ್ ಹೇಳ್ತಾನೆ. ಸರಿ ಆಯ್ತು ಬಾರಪ್ಪ ಅಂತೇಳಿ ಅಂದ್ಕೊತೀವಿ. ಆಮೇಲೆ ನಾನು ಹಿಂಗೆ ನಮಗೆ ಯಾರೋ ಒಬ್ಬರು ಹಿರಿಕರು ಹೇಳಿರ್ತಾರೆ, ಅಲ್ಲಿ ಮಂತ್ರಾಲಯಕ್ಕೆ ಹೋದರೆ ರಾಘವೇಂದ್ರ ಸ್ವಾಮಿಗಳದ್ದು ಪಾದುಕೆ ಇದೆ, ಅಂದರೆ ಅವ್ರು ಧರಿಸಿರೋ ಅಂಥ ಪಾದುಕೆ ಇದೆ, ಆ ಪಾದುಕೆ ಒಂದು ಸಲ ದರ್ಶನ ಮಾಡ್ಕೊಂಬ ಹೋಗಿ ಏನಾನ ಮಾಡಿ ಅಂತ ಹೇಳಿರ್ತಾರೆ. ಸರಿ ನೋಡೋಣ ಅಂತ ಹೇಳಿರ್ತೀನಿ ಅವ್ರಿಗೆ. ಬಟ್ ನನಗೆ ಅದು ಬೆಳಿಗ್ಗೆ ಜ್ಞಾಪನ ಬರೋಲ್ಲ ನನಗೆ ಪಾದುಕೆದು. ಏನು ಮಾಡ್ತೀವಿ, ಇದು ದೇವಸ್ಥಾನ ನೋಡ್ಕೊಂಬರ್ಬೇಕಲ್ಲ ಸುತ್ತಮುತ್ತ ಇರೋವು, ಟಮ್ ಗಾಡಿ ಹತ್ಕೊಂಡ್ಬಿಡ್ತೀವಿ. ಹತ್ಕೊಂಡು ಏನು ಮಾಡ್ತೀವಿ, ಎಲ್ಲ ದೇವಸ್ಥಾನ ಎಲ್ಲ ಸುತ್ತ ಹಾಕೊಂಬರ್ತೀವಿ. ದೇವಸ್ಥಾನ ಎಲ್ಲ ಸುತ್ತ ಹಾಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ, ಪಡ್ನಾಚಾರಿ ಅವ್ರದ್ದು ಮನೆ, ಅಲ್ಲಿ ಬೃಂದಾವನ ಎಲ್ಲ ಆಗುತ್ತೆ. ಆಮೇಲೆ ಆಂಜನೇಯಂದು ಕ್ಷೇತ್ರ ಇದೆಯಲ್ಲ ಅದೆಲ್ಲ ಮುಗಿಸ್ಕೊತೀವಿ. ಈ ಅಪ್ಪಣ್ಣಾಚಾರ್ಯವರು ಮನೆ ಆವರಣ ಇದೆಯಲ್ಲ, ಅಲ್ಲಿ ಹೋದಾಗ ಏನಾಗುತ್ತೆ, ಅಲ್ಲಿ ಬೃಂದಾವನ ಒಳಕಲ್ಲೆಲ್ಲ ಇದೆಯಲ್ಲ, ಅಲ್ಲಿ ಹೋದಾಗ ಏನಾಗುತ್ತೆ, ಹಿಂದೆಗಡೆ ಒಂದು ದೇವಸ್ಥಾನ ಕಟ್ತಾ ಇದ್ರು ಅವಾಗ. ಅಲ್ಲಿ ಆಸಿ ಬರ್ಬೇಕಾದ್ರೆ ಅಡುಗೆ ಮನೆ ಇತ್ತು. ನನಗೇನಾಗಿತ್ತು ಅಂದರೆ, ಅಲ್ಲಿ ಮುತ್ತುಗ್ದೆಲೆ ಒಂಥರ ಬೂಂದಿ ಪಾಯಸ, ಲಡ್ಡು ಎಲ್ಲ ಮಾಡ್ತಾಯಿದ್ರು ಅನಿಸುತ್ತೆ. ಅದು ವಾಸನೆ ಘಮ ಅಂತ ಇತ್ತು. ಯಾವುದೋ ಒಂದು ವೀಡಿಯೋದಲ್ಲಿ ಅಲ್ಲಿ ಊಟ ತಿಂತಾ ಇರೋದನ್ನು ನೋಡಿದ್ದೆ, ಯೂಟ್ಯೂಬಲ್ಲಿ ಅನಿಸುತ್ತೆ. ಮುತ್ತುಗ್ದೆಲೆಯಲ್ಲಿ ಊಟ ಹಾಕ್ತಾರಲ್ಲಿ ಅನಿಸುತ್ತೆ. ಅದು ಊಟ ಮಾಡ್ತಾಯಿದ್ದು, ಊಟ ನನಗೆ ಅದು ತಿನ್ನೋಕೆ ಆಸೆ ಆಯಿತು. ಲಡ್ಡು ಎಲ್ಲ ಇದೆಯಲ್ಲ, ಊಟ ಚೆನ್ನಾಗಿರುತ್ತೆ ಮುತ್ತುಗ್ದೆಲೆಯಲ್ಲಿ. ಇನ್ನೇನು ಪಾಯಸ ಎಲ್ಲ ಇರುತ್ತೆ, ಪಾಯಸ, ಲಡ್ಡು, ಆಮೇಲೆ ಅನ್ನ ಸಾರು ಏನೋ ಇರ್ತದೆ, ಹಾಕ್ಬೋದು ಅಂತ ಅಂದ್ಕೊತೀವಿ. ಅಷ್ಟರಲ್ಲಿ ಇಲ್ಲಿ ಟಮ್ ಗಾಡೀಲಿ ಅರ್ಜೆಂಟು, ಬನ್ನಿ ಟೈಮ್ ಆಯಿತು ಅಂತ. ನನ್ನ ಮನಸ್ಸು ಕೇಳ್ತಾ ಇಲ್ಲ. ಹಿಂಗಾನ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಆಸೆ. ಕೇಳಬೇಕಲ್ಲ, ಗುಂಪಲ್ಲಿ ಬಂದಿರೋದು, ನಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ, ಋಣ ಇದ್ದರೆ ಆವಾಗಾದರೂ ಬಂದು ತಿನ್ನೋಣ ಅಂತೇಳಿ ಅನ್ಕೋತೀವಿ. ನಮಗೇನು ಆಸೆ ಇರುತ್ತೆ ಅಂದರೆ, ಏನಾದರೂ ಪಾಯಸ ಹಾಕಿದ್ರೆ ಆ ಲಡ್ಡು ಕೊಡ್ತಾರಲ್ಲ, ಲಡ್ಡುನ ಪಾಯಸ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ಒಂಥರ ರುಚಿ ಸಿಗುತ್ತಲ್ಲ, ಆ ರುಚಿನ ಸವಿಬೇಕು ಅಂತ ಆಸೆ ಇತ್ತು. ಬಟ್ ಅದು ಈಡೇರಲಿಲ್ಲ.
ಏನು ಮಾಡ್ತೀನಿ, ಅಯ್ಯ ಬಿಡಪ್ಪ ನೋಡೋಣ ನೆಕ್ಸ್ಟ್ ಯಾವಾಗನ ಋಣ ಇದ್ದರೆ ಬರೋಣ, ಇವಕ್ಕೆಲ್ಲ ಸ್ವಂತ ಗಾಡಿ ಇರಬೇಕು ಬರೋಕ್ಕೆ ಅಂತ ಹೇಳಿ ವಾಪಸ್ ಹತ್ಕೊಂತೀವಿ ಟಮ್ ಗಾಡಿನ. ಮತ್ತೆ ಬಂದು ಮಂತ್ರಾಲಯದಲ್ಲೇ ಇಳಿಸ್ತಾರೆ. ಆವಾಗ ನನಗೆ ಜ್ಞಾಪನ ಬರುತ್ತೆ, ಒಬ್ರು ಹಿರಿಯಕರು ಹೇಳಿದ್ರಲ್ಲ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ. ಆಮೇಲೆ ಏನಾಗುತ್ತೆ, ಆ ಟಮ್ ಗಾಡಿಯವನ್ನ ನಾನು ಕೇಳ್ತೀನಿ, ಅಣ್ಣ ಈ ಥರ ಸ್ವಾಮಿಗಳದು ಪಾದಕ್ಕೆ ಇದೆಯಲ್ಲ ಎಲ್ಲಿದೆಯಣ್ಣ, ಇವಾಗ ಯಾರ ಮನೇಲಿ ಇದೆಯಣ್ಣ ಅಂತ ಕೇಳ್ತೀನಿ. ಆಗ ಅವ್ರು ಹೇಳ್ತಾರೆ, ಹಿಂಗೆ ಸೀದಾ ಹೋಗಿ ಸರ್ ಅದೊಂದು ದೇವಸ್ಥಾನ ಐತೆ, ಆ ದೇವಸ್ಥಾನದ ಹತ್ರ ಯಾರನ್ನಾದ್ರೂ ಕೇಳಿ ನಿಮ್ಗೆ ಹೇಳ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತೀವಿ, ಓಡ್ತೀವಿ. ಇದೇನೋ ಇದು ಹೊಸ ವಿಷಯ ಅಂತಾನೆ ಇವನು ನಮ್ಮ ಫ್ರೆಂಡು. ಏನಿಲ್ಲ ಬಾರ, ಇದು ಹಳೆ ವಿಷಯನೇ, ಗೊತ್ತಿರೋರು ಹೋಗ್ತಾರೆ ನೋಡ್ಕೊಂಬರ್ತಾರೆ, ಅದೃಷ್ಟ ಇದ್ರೆ ಸಿಗುತ್ತೆ ಬಾ ಅಂತ ಹೇಳಿ ಹೋಗ್ತೀವಿ. ಓದ್ತಾ ಹಂಗೆ ಒಂದು ಹಳ್ಳಿ ಕಟ್ಟೆ ಸಿಗುತ್ತೆ, ಅಲ್ಲಿ ಲೆಫ್ಟಿಗೆ ತಿರ್ಕೊಂತೀವಿ, ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಆ ದೇವಸ್ಥಾನ ಎಂಟ್ರಿ ಆಗಿದ ತಕ್ಷಣ ನನಗೆ ಫೀಲ್ ಆಗುತ್ತೆ, ಇದು ಅಗ್ರ. ಈ ಕಡೆ ಹಂಗೆ ಕೆಳಗಡೆ ಯಾರೋ ಒಂದು ಅಮ್ಮ ಬರ್ತಾ ಇರ್ತದೆ, ಅಮ್ಮನ ಕೇಳ್ತೀನಿ, ಆ ಅಮ್ಮ ಅಣ್ಣ ಇಲ್ಲೇ ಎಲ್ಲೋ ಐತೆ ಕಣಣ್ಣ ಮನೆ, ನನಗೂ ಐಡಿಯಾ ಇಲ್ಲ ಕಣಣ್ಣ, ನನಗೂ ಗೊತ್ತಾಗ್ತಿಲ್ಲ ಅಂತ ಹೇಳ್ತದೆ ಅಮ್ಮ. ಆಮೇಲೆ ಯಾರೋ ಒಬ್ಬರು ಬಾಗಿಲು ತೆಗಿತಾರೆ, ಮನೆ ಕೆಳಗಡೆ ಗ್ರೌಂಡ್ ಫ್ಲೋರ್ದು. ಅವರು ತೋರಿಸ್ತಾರೆ. ಆ ಮನೆ ಅಡ್ರೆಸ್ ಹೇಳೋ ಅವಶ್ಯಕತೆ ಇಲ್ಲ, ಅದು ಸರಿಯಾಗೋದು ಇಲ್ಲ, ಅದು ಅವ್ರ ಪ್ರೈವೇಸಿ. ಆಮೇಲೆ ಏನಾಗುತ್ತೆ, ತೋರಿಸೋರಲ್ಲ ಅಂತೇಳಿ ನಮಗೆ ಒಂಥರ ಭಯ. ಹೋಗ್ಬಿಟ್ಟು ಬಾಗಿಲು ಮುಂದೆ ನಿಂತ್ಕೊತೀವಿ. ಸಾರ್ ಅಂತ ಕರಿತೀನಿ. ನೋಡಿದ್ರೆ ನಾರ್ಮಲ್ ಮನೆ, ಸಾರ್ ಅಂತ ಕರೆದ್ರು ಯಾರೂ ಬರಲಿಲ್ಲ. ಆಮೇಲೆ ಒಬ್ಬರು ಲೇಡಿ ಬರ್ತಾರೆ. ಬಂದಿದ ತಕ್ಷಣ ಮೇಡಮ್ ಈ ಥರ ಪಾದಕ್ಕೆ ನೋಡ್ಬೇಕು ಮೇಡಮ್ ಅಂತೀವಿ. ಅವಾಗ ಅವರು ನೀವು ಯಾರು, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸ್ರೇನು, ಒಂದು ಪ್ರಶ್ನೆ ಕೂಡ ಮಾಡಲ್ಲ ನಮ್ಮನ್ನ. ಒಂಚೂರು ಏನು ಅಂದ್ರೆ ಏನೂ ಕೇಳಲ್ಲ. ಎಲ್ಲಿಂದ ಬಂದ್ರಪ್ಪ ನೀವು, ಯಾರಪ್ಪ, ಯಾವ ಊರಪ್ಪ, ಯಾಕೆ ಬಂದ್ರಿ, ಏನಕ್ಕೆ ಬಂದ್ರಿ, ನೀವು ಯಾರೋ ನಮ್ಗೆ ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ. ಬನ್ನಿ ಅಂತ ಒಳಗಡೆ ಕರೀತಾರೆ. ನಮಗೆ ಆಶ್ಚರ್ಯ ಆಗ್ತದೆ. ಯಾಕಪ್ಪ ಅಂದರೆ ಗುರುತು ಪರಿಚಯ ಇಲ್ಲ, ನಾವು ಅಪರಿಚಿತರು. ನಾವು ಒಳಗಡೆ ಹೋಗ್ತೀವಿ, ಅಲ್ಲಿ ನೋಡಿ ಅಲ್ಲಿದೆ ಅಂತ ತೋರಿಸ್ತಾರೆ, ಆ ರೂಮಲ್ಲಿದೆ ನೋಡಿ. ಹೋಗ್ತೀವಿ, ನಿಂತ್ಕೊಂತೀವಿ, ನೋಡ್ತೀವಿ. ಪಾದಕ್ಕೆ ಹೆಂಗಿದೆ ಅಂದರೆ ಒಂದು ಮಂಟಪ, ಆ ಮಂಟಪದ ಒಳಗಡೆ ಕಪ್ಪು ಪಾದಕೆಗಳು ಮರದ್ದು. 9 mm 10 mm ಥಿಕ್ನೆಸ್ ಇತ್ತು ಅನ್ಸುತ್ತೆ ಅಷ್ಟೇ ಆ ಪಾದಕ್ಕೆ. ಅಷ್ಟೇ ನನ್ನ ಕಣ್ಣಿಗೆ ಕಂಡಿದ್ದಷ್ಟು. ಕಾಣಿಕೆ ಹಾಕ್ಬಿಟ್ಟು ತೃಪ್ತಿ ಆಯ್ತಪ್ಪ ಅಂಥೇಳಿ ಬರ್ತೀವಿ ವಾಪಸ್ ಏನು ಮಾಡ್ತೀವಿ, ಹೋಟ್ಲಲ್ಲ ರೂಮಿಗೆ ಬರ್ತೀವಿ. ರೂಮಿಗೆ ಬಂದ್ಬಿಟ್ಟು ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ. ರೆಸ್ಟ್ ಮಾಡಾದ್ಮೇಲೆ ತಿರ್ಗಾ ಹೆಂಗಿದ್ರು ನೈಟ್ ಟ್ರೈನ್ ಇದೆಯಲ್ಲ, ಮತ್ತೆ ಇನ್ನೊಂದು ತಿರ್ಗಾ ದರ್ಶನ ಮಾಡ್ಕೊಂಡು ಹೋಗೋಣ, ದರ್ಶನ ಸಿಕ್ಕಿದ್ರೆ ದರ್ಶನ ಮಾಡ್ಕೊಂಡು ಹೋಗೋಣ ಬಾ ಅಂತ ಹೇಳ್ತಾನೆ. ಸರಿ ಆಯ್ತು ಕಣೋ, ದರ್ಶನ ಮಾಡ್ಕೊಂಡೆ ಹೋಗೋಣ ಬಿಡು ಅಂತ ಹೇಳ್ತೀನಿ. ಏನು ಮಾಡ್ತೀವಿ, ಮತ್ತೆ ದರ್ಶನಕ್ಕೆ ಒಂದು 6:30 7 ಗಂಟೆಗೆ ಹೋಗ್ತೀವಿ. 6:30 7 ಗಂಟೆ ದರ್ಶನಕ್ಕೆ ಹೋಗ್ತೀವಿ. ದರ್ಶನಕ್ಕೆ ಹೋದ್ಮೇಲೆ ದರ್ಶನ ಆಗುತ್ತೆ. ದರ್ಶನ ಎಲ್ಲ ಆಗ್ಬಿಟ್ಟು ಹಂಗೇ ಕುಂತಿರ್ತೀವಿ ಮಂಟಪದ ಹತ್ರ ಒಳಗಡೆ ಅಜಾರದಲ್ಲೇ ಕುಂತಿರ್ತೀವಿ. ಅವಾಗ ಅಲ್ಲೇನೋ ರಥೋತ್ಸವ ಏನೋ ನಡೀತಾ ಇರುತ್ತೆ, ಏನೋ ಹರಕೆ ಎಲ್ಲ ಇರುತ್ತಲ್ಲ, ಅವ್ರು ಬಂದು ರಥನ ಎಳಿತಾ ಇರ್ತಾರೆ ದೇವ್ರ ಸುತ್ತ. ಮತ್ತೆ ಅದೆಲ್ಲ ನೋಡ್ಕೊಂಡು ಹಂಗೆ ಕುಂತಿರ್ತೀವಿ. ಒಂದು 7:30 8 ಗಂಟೆ ಟೈಮ್ ಅನಿಸುತ್ತೆ. ನಮ್ಮ ಫ್ರೆಂಡ್ ಏನು ಮಾಡ್ತಾನೆ, ನರಸಿಂಹನವನು, ಟಿಕೆಟ್ ಬುಕ್ ಆಯ್ತಾ ನೋಡು ಅಂತ ಕೇಳ್ತಾನೆ. ಮೊಬೈಲ್ ತೆಗೆದು ಟಿಕೆಟ್ ಬುಕ್ ಆಯ್ತಾ ಹಿಂಗ ನೋಡು ಅಂತ ನೋಡಿದ್ರೆ ಟಿಕೆಟು ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಏನಾಗಿದೆ ಅಂತಂದರೆ, ನಾವು ಮಂತ್ರಾಲಯ ಇಳಿದು ಆ ಬ್ರಿಡ್ಜ್ ಮೇಲೆ ನಡ್ಕೊಂಬರ್ತಾ ಇದ್ನವಲ್ಲ, ಆಗ ನಾನು ನಮ್ಮ ಫ್ರೆಂಡ್ ಕೇಳ್ತೀನಿ, ಇದ್ಯಾವುದೋ ಟ್ರೈನ್ ವಾಪಸ್ ಹೋಗ್ತಾ ಇತ್ತಲ್ಲ ಇನ್ನೊಂದು ಟ್ರೈನು ಅಂತ ಕೇಳ್ತೀನಲ್ಲ, ಆ ಟ್ರೈನ್ಗೆ ನಾನು ಟಿಕೆಟ್ ಬುಕ್ ಮಾಡಿರ್ತೀನಿ. ಅಂದರೆ ಇಲ್ಲೇನಾಗುತ್ತೆ ಅಂದರೆ 24 hour ಟೈಮ್ ಫ್ರೇಮ್ ಇದೆಯಲ್ಲ, ಅಲ್ಲಿ ನಮಗೆ ಕನ್ಫ್ಯೂಸ್ ಆಗಿರುತ್ತೆ, ಗೊಂದಲ ಆಗಿರುತ್ತೆ. ನಮ್ಮ ಫ್ರೆಂಡ್ಗೂ ಗೊತ್ತಾಗಲ್ಲ, ಅವನಿಗೂ ಟಿಕೆಟ್ ಕಳಿಸಿರ್ತೀನಿ, ಅವನಿಗೂ ಗೊತ್ತಾಗಲ್ಲ, ನನಗೂ ಗೊತ್ತಾಗಲ್ಲ.
ಆ ಟೈಮ್ ಫ್ರೇಮಲ್ಲಿ 00:02 ಅಂದರೆ ಮಧ್ಯರಾತ್ರಿ ಮಿಡಲ್ಲು 2 ನಿಮಿಷ, ಅಂದರೆ 0:00 ಟಿಕೆಟ್ ಬುಕ್ ಆಗಿರುತ್ತೆ. ಏನಪ್ಪ ಇಂಥ ಕೆಲಸ ಆಗೋಯ್ತು, ಟಿಕೆಟ್ ಕ್ಯಾನ್ಸಲ್ ಆಗ್ಬಿಟ್ಟೈತೆ ಕಣೋ, ಟ್ರೈನ್ ಹೊರಟೋಗ್ಬಿಟ್ಟೈತೆ ಕಣೋ. ನಾನು 18ನೇ ತಾರೀಕು ಮಧ್ಯರಾತ್ರಿ 12:02 ಮಾಡಿದ್ದೀನಿ ಕಣೋ, ನಾವು ಬರ್ಬೇಕಾದ್ರೆ ಮಾತಾಡೋದ್ವಲ್ಲಪ್ಪ ಅದೇ ಟ್ರೈನು ಅಂತ ಹೇಳ್ತೀನಿ. ಇದೊಳ್ಳೆ ಕತೆ ಆಯ್ತಲ್ಲಪ್ಪ, ಏನಪ್ಪ ಮಾಡೋದು ನಾವು ಅಂತೇಳಿ ಮತ್ತೆ ಏನೋ ಇಂಥ ಕೆಲಸ ಆಗೋಯ್ತಲ್ಲ ಅಂಥೇಳಿ ಗೊಂದಲ ಉಂಟಾಗುತ್ತೆ. ಸರಿ ಬಿಡು, ಆಯ್ತು ಬಿಡು, ಈ ಕಡೆ ಹೋಟ್ಲು ರೂಮ್ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದೀವಿ, ಚೆಕ್ಔಟ್ ಆಗ್ಬಿಟ್ಟಿದ್ದೀವಿ, ಲಗೇಜ್ ಇದೆ, ಮತ್ತೆ ರೂಮ್ ಬುಕ್ ಮಾಡಬೇಕು ಅಂದರೆ ಬಜೆಟ್ಟು ಅದು ಇದು ನೋಡಬೇಕಲ್ಲ ನಾವು. ಏನಪ್ಪ ಆಗೋಯ್ತು ಹಿಂಗೆ ಕತೆ ನಮ್ಮದು, ರಾಯರು ಹಿಂಗೆ ಮಾಡ್ಬಿಟ್ರಲ್ಲಪ್ಪ ಅಂತ ಅನ್ಕೋತೀವಿ. ಏನಾಗುತ್ತೆ, ಸರಿ ಆಯ್ತು ಬಾ, ಯಾವ್ದಾರ ಮಿಡಲಲ್ಲಿ ಟ್ರೈನ್ ಇದೆ ನೋಡು ಅಂತ ಕೇಳ್ತೇನೆ. ಆವಾಗ ನಮ್ಗೆ ಯಾವ ಟ್ರೈನು ಸಿಗಲ್ಲ. ಸರಿ ಆಯಿತು, ಆಗಿದ್ದಾಯಿತು ಬಿಡು, ಮಾರನೇ ದಿನಕ್ಕೆ ಟ್ರೈನ್ ಬುಕ್ ಮಾಡೋಣ ಅಂತೇಳಿ ಮಾರನೇ ದಿನಕ್ಕೆ ನಾವೇನು ಬೆಂಗಳೂರಿಂದ ಹೊರಟಿರ್ತೀವಲ್ಲ ಟೈಮ್ ಫ್ರೇಮು, ಅದೇ ಟೈಮ್ಗೆ ಯಾವುದೋ ಒಂದು ಟ್ರೈನ್ ಸಿಗುತ್ತೆ, ಅಂದರೆ ಮಧ್ಯಾಹ್ನ ಸಿಗುತ್ತೆ. ಇಲ್ಲಿಗೆ ಒಂದು 9:15 ಬರೋ ಥರ ಬೆಂಗಳೂರಿಗೆ ರೀಚ್ ಆಗೋ ಥರ ಟ್ರೈನ್ ಸಿಗುತ್ತೆ ನಮಗೆ. ಸರಿ ಆಯಿತು, ಆ ಟ್ರೈನು ಟಿಕೆಟ್ ಬುಕ್ ಮಾಡ್ತೀವಿ, ಇನ್ನೇನು ಟಿಕೆಟ್ ಕನ್ಫರ್ಮ್ ಆಗುತ್ತೆ ಬಿಡು ಅಂತ ಗೊತ್ತಾಗುತ್ತೆ. ಸರಿ ಆಯಿತು, ರೂಮ್ ಹುಡುಕ್ಬೇಕಲ್ಲಪ್ಪ. ಬೇಡ ಕಣ, ಕಾಸ್ಟ್ಲಿ ಆಯಿತು, ರೂಮ್ ಬೇರೆ ಸರಿ ಇಲ್ಲ, ಸೊಳ್ಳೆ ಕಾಟ ಬೇರೆ ಅಂಥೇಳಿ ದೇವಸ್ಥಾನದ ರೂಮ್ ಸಿಗುತ್ತಾ ನೋಡು ಅಂತ ಹೇಳಿ ನಾನು ಇದು ಮಾಡ್ತೀನಿ. ಅವನು ಏನು ಮಾಡ್ತಾನೆ, ಅವನು ಹಂಗೆ ಅಂತಾನೆ. ಇಬ್ಬರು ಹೋಗ್ಬಿಟ್ಟು ಎಲ್ಲ ವಿಚಾರಿಸ್ತೀವಿ, ದೇವಸ್ಥಾನದ್ದು ರೂಮು ಸಿಗುತ್ತೆ. ಸರಿ ಆಯಿತು ಅಂತ ಅಲರ್ಟ್ ಆಗುತ್ತೆ ರೂಮು. ಆ ರೂಮ್ ಹೋಗ್ತೀವಿ, ರೂಮ್ ಮಾತ್ರ ಬೊಂಬಾಟಾಗಿರುತ್ತೆ. ರೂಮು ಒಂಚೂರು ಸ್ಮೆಲ್ ಇಲ್ಲ, ನೀಟಾಗಿ ಕ್ಲೀನಾಗಿರುತ್ತೆ, ತಣ್ಣನ ಗಾಳಿ, ಫ್ಯಾನು ಗೀನು ಎಲ್ಲ ಚೆನ್ನಾಗಿರುತ್ತೆ. 1-2 ಚಮ್ ನೀರು ಇಕ್ಕೊಂಬಿಟ್ಟು ಆಮೇಲೆ ತಣ್ಣಗೆ ನಿದ್ದೆ ಬರ್ತದೆ, ಏನು ಸೆಕೆಗೆ ಏನೂ ಆಗೋಲ್ಲ, ಫ್ಯಾನ್ ಗೀನೆಲ್ಲ ಇರುತ್ತಲ್ಲ. ಆಮೇಲೆ ತಿರ್ಗಾ ಬೆಳಗ್ಗೆ ಇದ್ದ ತಕ್ಷಣ ಬಾರೋ ದರ್ಶನಕ್ಕೆ ಹೋಗೋಣ ಅಂತೀನಿ. ಇಬ್ಬರು ಮಾತಾಡ್ಕೊತೀವಿ, ಮತ್ತೆ ದರ್ಶನ ಮಾಡ್ಕೊಂಬರಮ್ಮ ಅಂತ ಹೇಳ್ತೀನಿ. ಏನು ಮಾಡ್ತೀವಿ, ತಿರ್ಗಾ ಎಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ದರ್ಶನಕ್ಕೆ ಹೋಗ್ತೀವಿ. ಮತ್ತೆ ದರ್ಶನ ಆಗುತ್ತೆ. ಟೋಟಲ್ಲು ನಾವು ಒಂದೇ ಸಲ 3 ಸಲ ದರ್ಶನ ಮಾಡಿರ್ತೀವಿ. ಮಂತ್ರಾಲಯಕ್ಕೆ ಹೋಗಿರೋದು ಒಂದೇ ಸಲ 3 ಸಲ ದರ್ಶನ ಮಾಡಿರ್ತೀವಿ. ನಿನ್ನೆ ಅವತ್ತು ಹಿಂದಿನ ದಿವಸ ಬೆಳಿಗ್ಗೆ ನೈಟು, ಮತ್ತು ಮಾರನೇ ದಿನ ಇವತ್ತು, ಅಂದರೆ ಆ ದಿನ ಬೆಳಿಗ್ಗೆನೂ ದರ್ಶನ ಆಗುತ್ತೆ. ದರ್ಶನ ಆದಮೇಲೆ ಅಲ್ಲೇ ಹೋಟ್ಲಿಗೆ ಬಂದ್ಬಿಟ್ಟು ತಿಂಡಿ ತಿನ್ಕೊಂಡು ಆಮೇಲೆ ಟ್ರೈನ್ ಸ್ಟೇಷನ್ಗೆ, ರೈಲ್ವೆ ಸ್ಟೇಷನ್ಗೆ ಬಂದ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲ ಟೈಮ್ ಅನಿಸುತ್ತೆ, ಟಿಕೆಟ್ ಸಿಗುತ್ತೆ. ಮಾಮೂಲಿ ಟಿಕೆಟೇ ಮಿಡಲ್ಲು ಅಪ್ಪರಲ್ಲಿ ಸಿಗುತ್ತೆ. ಹೋಗಿ ಸೀಟು ಅಲ್ಲಿ ಕೂತ್ಕೊತೀವಿ. ಕೂತ್ಕೊಂಡಾದ್ಮೇಲೆ ಅಲ್ಲೊಂದು ಕತೆ ಶುರುವಾಗುತ್ತೆ, ಇನ್ನೊಂದು ಕತೆ. ಟ್ರೈನು ಹೊರಡುತ್ತೆ. ಆಮೇಲೆ ಸಾಯಂಕಾಲ ಕಡಲೆಪುರಿ, ಕಡಲೆ ಬೀಜ ಅವು ಇವು ಎಲ್ಲ ಬರ್ತಾ ಇರ್ತವೆ. ತಿನ್ಕೊಂಡು ಬರ್ತೀವಿ. ನಾವಿಲ್ಲಿ ನೋಡ್ತಾ ಇದ್ರೆ ಟ್ರೈನು ಬೆಂಗಳೂರು ರೀಚ್ ಆಗೋದು 11 ಗಂಟೆ 11:15 ತೋರಿಸ್ತಾ ಇದೆ. ಅಬ್ಬಬ್ಬಬ್ಬಬ್ಬ ಎಂಥ ಕೆಲಸ ಆಯ್ತಪ್ಪ ಅಂತ ಹೇಳಿ ಏನು ಮಾಡ್ಬಿಡ್ತೀವಿ, ನನಗೂ ಐಡಿಯಾ ಇಲ್ಲ, ಅವನಿಗೂ ಐಡಿಯಾ ಇಲ್ಲ, ಗೌರಿಬಿದನೂರಲ್ಲಿ ಇಳ್ಕೊಂಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲ, ಅವನಿಗೂ ಐಡಿಯಾ ಇಲ್ಲ, ಇಬ್ಬರೂ ಮತ್ತೆ ಗೊಂದಲಕ್ಕೊಳಗಾಗ್ತೀವಿ. ಯಾವ್ದಾರ ಇನ್ನೊಂದು ಟ್ರೈನ್ ಬರುತ್ತೆ, ಇನ್ನೊಂದು ಟ್ರೈನ್ ಹತ್ಕೊಂಡು ಹೊರಟೋಗ್ಬಿಡೋಣ ಅಂತ ಹೇಳಿ ಅನ್ಕೊಂತೀವಿ. ಏನು ಮಾಡ್ತೀವಿ, ಬಂದು ಗೌರಿಬಿದನೂರಲ್ಲಿ ಇದು ನೋಡಿದ್ರೆ 11 ಗಂಟೆ ತೋರಿಸ್ತೈತೆ, ಕಷ್ಟ ಆಗ್ಬಿಡುತ್ತೆ, ಅಲ್ಲಿಂದ ಮನೆಗೆ ಹೋಗೋಕ್ಕೆಲ್ಲ ಅಂಥೇಳಿ ಅಲ್ಲೇ ಇಳ್ಕೊಂತೀವಿ. ಅಲ್ಲಿ ವಿಚಾರಿಸ್ತೀವಿ, ಯಾವ್ದಾರ ಟ್ರೈನ್ ಐತೇನಣ್ಣ ಅಂತ. ಅವನು ಯಾವುದೂ ಇಲ್ಲ, ಮಧ್ಯರಾತ್ರಿ ಐತೆ ಅಂತ ಹೇಳ್ತಾನೆ ಟ್ರೈನ. ಸರಿ ಆಯಿತು ಅಂತೇಳಿ, ಬಸ್ಗೆ ಹೋಗ್ಬಿಡಮ್ ಬಾರ, ಯಾಕೆ ತಲೆ ಕೆಡ್ಸ್ಕೊತ್ಯಾ, ಬಸ್ಸಲ್ಲೇ 1 ಅವರ್ ಹೊರಟೋಗ್ಬೋದು ಅಂತೇಳಿ ರೈಲ್ವೆ ಸ್ಟೇಷನಿಂದ ನೋಡಿ ಹೆಂಗೆ ಮನಸ್ಸಿನ ಗೊಂದಲಗಳಿಂದ ಮೈಂಡು ಹೆಂಗೆ ಬ್ಲಾಂಕ್ ಆಗುತ್ತೆ ಅಂತ.
ನಡ್ಕೊಂಬತ್ತಾ ಇರ್ತೀವಿ. ಅಲ್ಲೊಂದು ರಾಘವೇಂದ್ರ ಸ್ವಾಮಿದು ಒಂದು ದೇವಸ್ಥಾನ ಸಿಗುತ್ತೆ. ಆಹಾ ರಾಯರೇ ಅಂತ ಹೇಳಿ ಕೈ ಮುಗಿದ್ಬಿಟ್ಟು ಬರ್ತೀವಿ. ಬೆಂಗಳೂರು ಕಡೆಗೆ ಒಂದು ಬಸ್ಸು ಸಿಗುತ್ತೆ, ಲಾಸ್ಟ್ ಬಸ್ಸು ರೆಡಿಯಾಗಿರುತ್ತೆ. ಹೋಗಿ ಕೂತ್ಕೊತೀವಿ. ನೋಡಿದ್ರೆ ಒಂದು ದೊಡ್ಡಬಳ್ಳಾಪುರ ಗೌರಿಬಿದನೂರು ಮಧ್ಯೆ ಅನಿಸುತ್ತೆ ಬಸ್ಸು ಕೆಟ್ಟು ನಿಂತ್ಕೊಂಡ್ಬಿಡುತ್ತೆ. ಮಳೆ ಬೇರೆ ತುಂತುರು ಹನಿ ಬೇರೆ ಹನಿತಾ ಇರುತ್ತೆ. ಎಲ್ಲ ಬಸ್ಸಿಂದ ಇಳಿತೀವಿ. ಸದ್ಯ ನಮ್ಮ ಪುಣ್ಯಕ್ಕೆ ಏನು ಅಂದರೆ ಆ ಡಿಪೋದಲ್ಲಿ ಕೆಲಸ ಮಾಡೋರು ಯಾರೋ ಒಬ್ಬರು ಎಂಪ್ಲಾಯಿ ಆ ಬಸ್ಸಲ್ಲಿ ಇರ್ತಾರೆ. ಅವರು ಇಮಿಡಿಯೇಟು ಎಲ್ಲ ಫೋನ್ ಮಾಡಿ ವಿಚಾರಿಸಿ ಯಾವ್ದಾರ ಬಸ್ ಬರ್ತಿದೆ ಅಂತ ಕೇಳಿ ಅವ್ನು ಬರ್ತಾ ಇದೆ ಬಸ್ಸು ಅಂತೇಳಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿದ ತಕ್ಷಣ ಒಂದೆರಡು ಬಸ್ಸು ಕವರ್ ಆಗುತ್ತೆ. ಇನ್ನೊಂದು ಬಸ್ ಬರುತ್ತೆ, ಅರ್ಧ ಜನ ಹತ್ಕೊಂತಾರೆ. ಇನ್ನೊಂದು ಬಸ್ ಬರುತ್ತೆ, ಅದಕ್ಕೊಂದು ಸ್ವಲ್ಪ ಹತ್ಕೊಂಡ್ಬಿಟ್ಟು ನಾನು ಯಲಹಂಕದಲ್ಲಿ ಇಳ್ಕೊತೀನಿ, ಅವನು ಕೊಡಗಲ್ಲಿ ಇಳ್ಕೊಂತೀನಿ ಅಂತ ಹೇಳ್ತಾನೆ. ನಾವೇನು ಮಾಡ್ತೀವಿ, ಇಳ್ಕೊಂಡಾದ್ಮೇಲೆ ಬೈಕ್ ಟ್ಯಾಕ್ಸಿ, ಆವಾಗ ಆಟೋಗಳು ಯಾವೂ ಸಿಗಲ್ಲ, ಯಾವುದೋ ಒಂದು ಬೈಕ್ ಟ್ಯಾಕ್ಸಿಲಿ ಹೋಗು ಅಂತ ಹೇಳ್ತಾನೆ. ಯಾವುದೋ ಒಂದು ಸಿಕ್ಕೇ ಸಾಕಪ್ಪ ಅಂತೇಳಿ ಯಾವ ಆಟೋಗಳು ಯಾವಾಗ ಕಾಣ್ತಾ ಇರಲ್ಲ, ಯಾವುದೋ ಒಂದು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಂಬಿಟ್ಟು ಯಾರೋ ಕಾಲೇಜ್ ಹುಡುಗ ಅನಿಸುತ್ತೆ, ಒಳ್ಳೆ ಬರ್ತಾರೆ ಝೀ ಅಂತ ಬಂದು ಮನೆಗೆ ಬಂದ್ವಿ ಅಂತ. ಕರೆಕ್ಟಾಗಿ ಒಂದು 10:15 ಏನೋ ಬಂದೆ ಮನೆಗೆ. ಆಮೇಲೆ ಚೆಕ್ ಮಾಡಿದ್ರೆ 9:15 ಕರೆಕ್ಟಾಗಿ ಟ್ರೈನ್ ಬಂದು ಮೆಜೆಸ್ಟಿಕ್ ಅನ್ಸುತ್ತೆ, ಯಲಹಂಕ ಅಲ್ಲಿಗೆ ಬಂದು ರೀಚ್ ಆಗಿದೆ. ಅಂದರೆ ಕಂಪ್ಲೀಟ್ ಮಾಡಿದೆ ಟ್ರಾವೆಲ್ನ, ಬೆಂಗಳೂರಿಗೆ ಟ್ರಾವೆಲ್ ಕಂಪ್ಲೀಟ್ ಮಾಡಿದೆ 9:15. ಅಲ್ಲಿ ನೋಡಿದ್ರೆ ಅವಾಗ 11:15 ತೋರಿಸ್ತಾ ಇತ್ತು. ಇವಾಗ ನೋಡಿದ್ರೆ ನಾವಿಷ್ಟೆಲ್ಲ ಕಷ್ಟಪಡ್ಕೊಂಬಂದ್ವಿ, ಟ್ರೈನ್ ನೋಡಿದ್ರೆ ಬಂದು ನಿಂತೈತಲ್ಲ ಅಂತ ಹೇಳಿ. ಆಮೇಲೆ ನಾನು ನಮ್ಮ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದೆ, ತಲುಪಿದ್ದೀನಪ್ಪ, ಅವನು ತಲುಪಿದ್ದೀನಿ ಅಂತ ಹೇಳ್ದ. ಇಷ್ಟು ಕತೆ ಆಯಿತು. ಈ ಕಥೆಯ ಸಾರಾಂಶ ಏನು ಅಂದರೆ, ಈಗ ನಾವು ಹಳೆ ಸ್ಟೈಲ್ಗೆ ಹೋಗ್ಬಿಡೋಣ. ಇವತ್ತಿನ ಈ ವಿಡಿಯೋದ ಸಾರಾಂಶವೆಂದರೆ, ಗೊಂದಲದ ಗೂಡಿನ ಮನಸ್ಸುಗಳು ಮಂತ್ರಾಲಯದಲ್ಲಿ. ಧನ್ಯವಾದಗಳು.